ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಮಹತ್ವ ಇದೆ. ಅದು ನಾಳೆ ಅಂದರೆ ಜೂನ್ 18ನೇ ತಾರೀಕು ಗುರುವಾರದ ದಿನ ಬಂದಿದೆ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಬೀಳೋದ್ರಿಂದ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ. ಒಂದು ಅಮೃತ ಸಿದ್ಧಿ ಯೋಗ ಅಂತ ಹೇಳಲಾಗುತ್ತೆ. ಅಂದರೆ ಗುರುವಾರದ ದಿನ ಪುಷ್ಯ ನಕ್ಷತ್ರ ಸಿಗಬೇಕು. ಪುಷ್ಯ ನಕ್ಷತ್ರ ಸದಾಕಾಲ ಬರ್ತಾನೆ ಇರುತ್ತೆ. ಆದರೆ ಅದು ಗುರುವಾರದ ದಿನ ಬರೋದು ಅಪರೂಪಕ್ಕೆ ಒಮ್ಮೆ ಕೂಡ ಬರುತ್ತೆ. ಕೆಲವು ಸತಿ ತುಂಬ ತಿಂಗಳುಗಳಲ್ಲಿ ಕೂಡ ಬರುತ್ತೆ. ಈ ಸಲ ತುಂಬ ಸಲ ಬಂದಿದೆ. ಜನವರಿ ತಿಂಗಳಲ್ಲೂ ಇತ್ತು, ಫೆಬ್ರವರಿಲೂ ಇತ್ತು, ಮಾರ್ಚ್, ಏಪ್ರಿಲ್, ಹಾಗೆ ಅಧಿಕ ಮಾಸ ಮೊನ್ನೆ ಮೇನಲ್ಲಿ ಕೂಡ ಬಂದಿತ್ತು. ಈ ವರ್ಷದ ಕೊನೆಯ ಹಾಗೂ ಬಹಳ ವಿಶೇಷವಾದಂತಹ ಗುರು ಪುಷ್ಯಾಮೃತ ಯೋಗ ನಾಳೆ ಇದೆ. ಅದರಲ್ಲೂ ಅಂದರೆ ಜೂನ್ 18ನೇ ತಾರೀಕು. ಇದ್ರ ಬಗ್ಗೆ ಎಲ್ಲ ಯಾವ ಸಮಯಕ್ಕೆ ನಮಗೆ ಪುಷ್ಯ ನಕ್ಷತ್ರ ಶುರುವಾಗುತ್ತೆ, ಯಾವ ಸಮಯಕ್ಕೆ ಕೊನೆಗೊಳ್ಳುತ್ತೆ, ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ವಿವರವಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆಸಕ್ತಿ ಇದ್ದವ್ರು ದಯವಿಟ್ಟು ಚೆಕ್ ಮಾಡಿ. ಇನ್ನು ಈ ಒಂದು ಪುಷ್ಯಾಮೃತ ಯೋಗ ಅಂತ ಹೇಳಿದ್ರೇ ಎಲ್ರಿಗೂ ಒಳ್ಳೆಯದನ್ನು ಮಾಡುತ್ತೆ. ಅಂದರೆ ಎಲ್ಲ ರಾಶಿಯವ್ರಿಗೂ ಕೂಡ ಒಳ್ಳೆಯದನ್ನು ಇದು ಮಾಡಿಕೊಡುತ್ತೆ. ಪ್ರತಿಯೊಂದು ರಾಶಿಯವರಿಗೂ ಕೂಡ ಒಳ್ಳೆಯದನ್ನೇ ಇದು ಒಳ್ಳೆಯ ಶುಭವನ್ನೇ ಸಹ ಸೂಚಿಸುತ್ತೆ. ಆದರೆ ಅದರಲ್ಲೂ ಕೂಡ ಕೆಲವು ರಾಶಿಗಳಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತೆ. ಅದರಲ್ಲಿ 5 ರಾಶಿಗಳು ತುಂಬಾ ಮುಖ್ಯ, ವಿಶೇಷವಾದ ರಾಶಿಗಳು ಈ ಒಂದು ಗುರು ಪುಷ್ಯಾಮೃತ ಯೋಗಕ್ಕೆ ಸಿಕ್ಕಿ ಒಳ್ಳೆಯ ಫಲಗಳನ್ನು ತಗೊಳ್ಳುವಂಥವ್ರು. ಆ 5 ರಾಶಿಗಳು ಯಾವುವು, ಹಾಗೆ ಅವರಿಗೆ ಯಾವ ರೀತಿ ಪ್ರಯೋಜನವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಅನಿಸಿದ್ರೆ ಅವರೊಟ್ಟಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಮೊದಲಿಗೆ ಇದರ ಬಗ್ಗೆ ತಿಳ್ಕೋಬೇಕಂದ್ರೆ ಯಾವ 5 ರಾಶಿಗಳಿಗೆ ಈ ಒಂದು ಗುರು ಪುಷ್ಯಾಮೃತ ಯೋಗ ಬಹಳ ಶುಭ ಸೂಚನೆಯನ್ನು ನೀಡುತ್ತೆ, ಬಹಳ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಮೇಷರಾಶಿ, ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಧನು ರಾಶಿ ಅಥವಾ ಧನಸ್ಸು ರಾಶಿ. ಈ 5 ರಾಶಿಗಳಿಗೆ ನಾಳೆ ಬರುವಂತಹ ಗುರು ಪುಷ್ಯಾಮೃತ ಯೋಗ ನಿಜಕ್ಕೂ ಒಂದು ಅಮೃತ ಸಿದ್ಧಿ ಯೋಗವನ್ನೇ ತಂದುಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಗುರು ಪುಷ್ಯಾಮೃತ ಯೋಗ ಎಲ್ಲರಿಗೂ ಬಹಳ ಒಳ್ಳೆಯದನ್ನೇ ಮಾಡುತ್ತೆ. ನಾನು ಹೇಳ್ದಂಗೆ ಎಲ್ಲರಿಗೂ ಒಂದು ಶುಭ ಸೂಚನೆಯನ್ನು ನೀಡುತ್ತೆ, ಒಳ್ಳೆಯ ಒಂದು ಕಾಯಕವನ್ನು ಮಾಡೋ ಹಾಗೆ ಮಾಡುತ್ತೆ. ಆದರೆ ವಿಶೇಷವಾಗಿ ಈ 5 ರಾಶಿಗಳು ಮೇಷ, ಕಟಕ, ಸಿಂಹ, ಕನ್ಯಾ ಹಾಗೆ ಧನು, ಇಷ್ಟು ರಾಶಿಗಳಿಗಂತೂ ತುಂಬಾ ಒಂದು ಒಳ್ಳೆಯ ಶುಭ ಫಲವನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಯಾವ್ಯಾವ ರಾಶಿಗಳಿಗೆ ಏನೇನು ಶುಭ ಫಲ ಇದೆ ಈ 5 ರಾಶಿಗಳಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಹೇಳ್ತಾ ಇರೋವಂಥದ್ದು ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಗುರು ಪುಷ್ಯಾಮೃತ ಯೋಗ ಯಾವ ರೀತಿ ಒಂದು ಉತ್ತಮ ಫಲವನ್ನು ನೀಡುತ್ತೆ ಅಂತ ನೋಡೋದಾದರೆ ಇವರಿಗೆ ಎಲ್ಲವೂ ಕೂಡ ಒಂದು ಸಕಾರಾತ್ಮಕವಾಗಿ ದೊರೆತಾ ಹೋಗುತ್ತೆ. ಏನು ಹಾಗಂದರೆ ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು ನೆಗೆಟಿವ್ ಎನರ್ಜೀಸ್ ತುಂಬ ಬರ್ತಾ ಇರುತ್ತೆ. ಅಂದರೆ ಯಾವುದಾದ್ರು ಒಂದು ಕೆಲಸ ಕೈ ಹಾಕಿರ್ತಾರೆ, ಅದು ಅರ್ಧಕ್ಕೆ ನಿಂತುಬಿಟ್ಟಿರುತ್ತೆ, ಅಥವಾ ಯಾರೋ ಏನೋ ಹೇಳಿ ಇವರೇ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ. ಉದಾಹರಣೆಗೆ ಒಂದು ಮನೆ ಕಟ್ತಾ ಇರ್ತಾರೆ, ಅರ್ಧ ಆಗಿರುತ್ತೆ, ಅಷ್ಟೊತ್ತಿಗೆ ದುಡ್ಡಿನ ಸಮಸ್ಯೆ ಆಗಿರುತ್ತೆ, ಇಲ್ಲ ಬೇರೆ ಯಾವುದೋ ರೀತಿ ಸಮಸ್ಯೆ ಆಗಿರುತ್ತೆ, ಅಥವಾ ಯಾರೋ ಒಂದು ಅವರ ಕುಟುಂಬದಲ್ಲಿ ಸಾವು ನೋವುಗಳಾಗುತ್ತೆ, ಅದರಿಂದ ಮುಂದುವರ್ಸೋಕ್ಕಾಗಲ್ಲ, ಅಥವಾ ಅವರಿಗೆ ಯಾರೋ ಏನೋ ಹೇಳಿ ಇಲ್ಲಿ ಕಟ್ಟಬಾರ್ದಿತ್ತು ಅಥವಾ ಹೀಗೆ ಕಟ್ಟಬಾರ್ದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅವರು ಆ ಕೆಲಸವನ್ನು ಅರ್ಧಕ್ಕೆ ಕೈ ಬಿಟ್ಟಿರ್ತಾರೆ. ಯಾವುದೋ ಒಂದು ಕಾರಣ ಸ್ವತಃ ಅವರಿಗೆ ಪ್ರೇರೇಪಣೆ ಆಗಿರುತ್ತೆ, ಇಲ್ಲ ಬೇರೆಯವರಿಂದ ಆಗಿರುತ್ತೆ. ಆಮೇಲೆ ಉದ್ಯೋಗ, ಈಗ ಒಂದು ಕೆಲಸದಲ್ಲಿ ಇರ್ತಾರೆ, ಅಲ್ಲಿ ಚೆನ್ನಾಗಿ ನಡೀತಾ ಇದ್ರೂ ಕೂಡ ಯಾರೋ ಏನೋ ಹೇಳಿ ಅದನ್ನು ಬಿಟ್ಟಿರ್ತಾರೆ, ಇಲ್ಲ ಅವರಿಗೆ ಮನಸ್ಸು ಸರಿ ಇಲ್ಲದೆ ಬಿಟ್ಟಿರ್ತಾರೆ. ಹೀಗೆ ಎಷ್ಟೊಂದು ಒಂದು ಕೆಲಸ ಕಾರ್ಯಗಳಲ್ಲಿ, ವಿದ್ಯೆಗಳಲ್ಲಿ, ವಿಶೇಷವಾಗಿ ಕಲೆಗಳು ಅಂದರೆ ಸಂಗೀತ ಆಗಿರ್ಬೋದು, ಒಂದು ಏನಂತಾರೆ ಸ್ಪೋರ್ಟ್ಸಲ್ಲಿರ್ಬೋದು, ಆ ಥರ ಯಾವುದೇ ಆಗಲಿ ಒಂದು ಅರ್ಧಕ್ಕೆ ನಿಂತಿರುತ್ತೆ. ಅಂದರೆ ಒಂದು ನೆಗೆಟಿವ್ ಶೇಡ್ ಅವ್ರ ಮೇಲೆ ಬಿದ್ದಿರುತ್ತೆ, ಒಂದು ನಕಾರಾತ್ಮಕ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಅವ್ರ ಮೇಲೆ ಬೇರಿರುತ್ತೆ. ಅದು ಅವರಲ್ಲೇ ಪ್ರೇರೇಪಣೆ ಆಗಿ ಅರ್ಧಕ್ಕೆ ನಿಂತಿರಬಹುದು, ಅಥವಾ ಬೇರೆಯವರಿಂದ ಕೂಡ ಆ ಒಂದು ನಕಾರಾತ್ಮಕ ಶಕ್ತಿಗೆ ಇವರಿಗೆ ತೊಂದರೆ ಕೊಟ್ಟು ಅರ್ಧಕ್ಕೆ ನಿಂತಿರುತ್ತೆ. ಇಂತಹ ಕೆಲಸಗಳು ಈಗ ನಾಳೆಯಿಂದ ಶುರುವಾಗಿ ಇನ್ನೂ ಅದು ಮುಂದುವರಿಯುತ್ತೆ ಒಳ್ಳೆ ಥರದಲ್ಲಿ. ಅದಕ್ಕೆ ಬೇಕಾಗಿರೋ ಅನುಕೂಲಗಳಾಗುತ್ತೆ, ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಅದಕ್ಕೆ ಒಂದು ಏನೊಂದು ಸಪೋರ್ಟ್ ಸಿಕ್ಕ ಹಾಗೆ ಆಗಿ ಮುಂದುವರಿತಾರೆ. ಒಂದು ಪಾಸಿಟಿವ್ ಎನರ್ಜಿನ ಅವರು ರಿಸೀವ್ ಮಾಡ್ತಾರೆ. ಈ ಒಂದು ಗುರು ಪುಷ್ಯಾಮೃತ ಯೋಗ ಈ ಒಂದು ಮೇಷರಾಶಿಯವರಿಗೆ ಒಂದು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ.
ಈಗ ಎರಡನೇ ರಾಶಿ ಕರ್ಕಾಟಕ ರಾಶಿ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಗುರು ಪುಷ್ಯಾಮೃತ ಯೋಗ ಹೇಗೆ ಒಂದು ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತೆ ಅಂತ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ಮುಖ್ಯವಾಗಿ ಒಂದು ಆರ್ಥಿಕ ಸಮಾಧಾನ ಆಗಿರ್ಬೋದು, ಆರ್ಥಿಕ ಶಕ್ತಿ ಆಗಿರ್ಬೋದು, ಅಥವಾ ಆರ್ಥಿಕ ಬಲ ಆಗಿರ್ಬೋದು ದೊರೆಯುತ್ತೆ. ಅಂದರೆ ಅವರಿಗೆ ಹಣಕಾಸಿನ ಸಮಸ್ಯೆ ತುಂಬ ಆಗಿರುತ್ತೆ. ವಿಶೇಷವಾಗಿ ಈ ಒಂದು ಕರ್ಕಾಟಕ ಅಥವಾ ಕಟಕ ರಾಶಿಯವರಿಗೆ ಅದು ಎಲ್ಲವೂ ಕೂಡ ಬಗೆಹರಿಯುತ್ತೆ. ವಿಶೇಷವಾಗಿ ಆರ್ಥಿಕ ಸಮಸ್ಯೆ ಎಲ್ಲಿ ಆಗಿರುತ್ತೆ ಈ ರಾಶಿಯವರಿಗೆ ಹೆಚ್ಚಾಗಿ ಅಂತಂದರೆ ಶಿಕ್ಷಣದಲ್ಲಿ ಆಗಿರುತ್ತೆ, ಉದ್ಯೋಗದಲ್ಲಿ ಆಗಿರುತ್ತೆ, ಹಾಗೆ ಆರೋಗ್ಯದಲ್ಲಿ ಆಗಿರುತ್ತೆ. ಈ ಮೂರು ಬಹಳ ಮುಖ್ಯವಾದ ಕಡೆ ಅವರಿಗೆ ಹಣಕಾಸಿನ ಅಭಾವ ಆಗಿರುತ್ತೆ. ಅಂದರೆ ಉದಾಹರಣೆಗೆ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಅವರು ಅಥವಾ ಅವ್ರ ಕುಟುಂಬದವರು ಇರ್ತಾರೆ. ಅಲ್ಲಿ ಈ ದುಡ್ಡನ್ನು ನೀವು ಸರಿಯಾಗಿ ಹೊಂಚೋದಕ್ಕೆ ಆಗ್ತಾ ಇರಲ್ಲ, ಹೀಗೆ ಅರ್ಧಕ್ಕೆ ನಿಂತಿರುತ್ತೆ. ಅಥವಾ ಶಿಕ್ಷಣ ಅಂದರೆ ನೀವು ಹೈಯರ್ ಸ್ಟಡೀಸ್ ಇರ್ಬೋದು, ಮಧ್ಯೆ ಯಾವುದೇ ಒಂದು ಪುಟ್ಟ ಮಕ್ಕಳು ಸ್ಕೂಲ್ ಇರ್ಬೋದು, ಅವರಿಗೆ ನೀವು ಫೀಸ್ ಕಟ್ಟೋದಕ್ಕೆ ತುಂಬ ಒದ್ದಾಡ್ತಾ ಇರ್ತೀರ. ದುಡ್ಡು ಇಲ್ಲವೇ ಇಲ್ಲ ಅಂತಲ್ಲ, ಆದರೆ ಯಾರಿಗೂ ಕೊಟ್ಬಿಟ್ಟಿರ್ತೀರ, ಯಾರೋ ನಿಮಗೆ ಕೊಡಬೇಕಾಗಿರುತ್ತೆ. ಹೀಗೆ ಏನೋ ಒಂದು ರೀತಿಯಲ್ಲಿ ದುಡ್ಡು ಒಟ್ಟಿನಲ್ಲಿ ಕೈ ಮುಗ್ಗಟ್ಟು ಅಂತಾರಲ್ಲ ಅದಾಗಿರುತ್ತೆ. ಹಾಗೆ ಉದ್ಯೋಗದಲ್ಲಿ ಕೆಲಸದಲ್ಲೂ ಕೂಡ ಅದೇ ರೀತಿ ಆಗಿರುತ್ತೆ. ಏನೋ ಒಂದು ಲೋನ್ ಅಪ್ಲೈ ಮಾಡ್ಕೊಂಡಿರ್ತೀರ, ಏನೋ ಒಂದು ಮನೆ ಕಟ್ಸೋದಕ್ಕೋ ಮತ್ತೊಂದಕ್ಕೋ ಮದುವೆಗೋ ಈಗ ಈ ಸೈಟ್ ತೊಗೊಳೋದಕ್ಕೋ ಹೇಗೋ ಒಂದು ಈ ರೀತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ನೀವು ಮಾಡ್ತಾ ಇರ್ತೀರ. ಆದರೆ ಅದು ಯಾವುದೂ ಮುಂದುವರ್ಸೋಕ್ಕಾಗ್ತಿರಲ್ಲ. ಯಾಕಂದರೆ ಹಣಕಾಸಿನ ಸಮಸ್ಯೆ ತುಂಬಾ ನಿಮಗೆ ಮುಖ ಸುತ್ತು ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ನೆಗೆಟಿವ್ ಎನರ್ಜಿ ಅದು ಇವತ್ತೇ ಕೊನೆಗೊಳ್ಳುತ್ತೆ. ನಾಳೆಯಿಂದ ಈ ಒಂದು ಕಟಕ ರಾಶಿಯವರಿಗೆ ಆರ್ಥಿಕ ಸಹಾಯ ತಾನಾಗೆ ಬರುತ್ತೆ. ಅಂದರೆ ಎಲ್ಲರೂ ಲೋನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತಿದ್ರೆ ಅದು ಕೂಡ ನಾಳೆ ಸ್ಯಾಂಕ್ಷನ್ ಆಗುತ್ತೆ. ನಾಳೆನೇ ನೀವು ಅಪ್ಲೈ ಮಾಡಬೇಕು ಅನ್ನೋದಿದ್ರೆ ಖಂಡಿತ ನಾಳೆನೇ ಹೋಗಿ ಅಪ್ಲೈ ಮಾಡಿ. ತುಂಬಾ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ದೇವರನ್ನು ಪ್ರಾರ್ಥನೆ ಮಾಡದೆ ಹೋಗಬೇಡಿ, ಪ್ರಾರ್ಥನೆ ಮಾಡಿಕೊಂಡು ಹೋಗಿ, ಖಂಡಿತ ನಿಮ್ಮ ಕೆಲಸ ನೆರವೇರುತ್ತೆ. ಈ ರೀತಿಯಲ್ಲಿ ಒಂದು ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸೋ ರೀತಿಯಲ್ಲಿ ಈ ಒಂದು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರಿಗೆ ಈ ಸಲದ ಗುರು ಪುಷ್ಯಾಮೃತ ಯೋಗ ಒಳ್ಳೆ ಅಮೃತ ಸಿದ್ಧಿ ಯೋಗವನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ಹಾಗೆ ಮೂರನೇ ರಾಶಿ ಸಿಂಹರಾಶಿ. ಈ ಒಂದು ಸಿಂಹರಾಶಿಗೆ ಗುರು ಪುಷ್ಯಾಮೃತ ಯೋಗ ಹೇಗೆ ಒಂದು ಶುಭ ಫಲವನ್ನು ತಂದುಕೊಡುತ್ತೆ ಅಂತ ನೋಡೋದಾದರೆ, ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಯಾವ ರೀತಿ ಅಂದರೆ ಅವರು ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಅಂದರೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇರಲ್ಲ, ಅಥವಾ ಪ್ರಮೋಷನ್ ಸಿಕ್ಕಿದ್ರೂ ಕೂಡ ಒಳ್ಳೆ ಹೈ ಎಕ್ಸ್ಪೆಕ್ಟೆಡ್ ಪೇಮೆಂಟ್ ಏನಿರುತ್ತೆ, ಇನ್ನೂ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅದು ಸಿಕ್ಕಿರಲ್ಲ. ಆಮೇಲೆ ಯಾವುದರಲ್ಲೂ ಒಂದು ಜೀವನದಲ್ಲಿ ವಿಶೇಷವಾಗಿ ಉದ್ಯೋಗದಲ್ಲಿ ಒಂದು ಯಶಸ್ಸನ್ನು ಕಾಣ್ತಾರಲ್ಲ, ಯಾವುದರಲ್ಲೂ ಸಕ್ಸಸ್ ಅನ್ನೋದು ಆಗ್ತಾ ಇರಲ್ಲ ಅವರಿಗೆ. ಹಾಗೆ ಯಾರಿಂದನೂ ಒಂದು ಹೊಗಳಿಕೆ ಮಾತು ಬರ್ತಿರಲ್ಲ. ಅಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ, ಅಥವಾ ನೀವು ಒಳ್ಳೆ ಥರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ, ಈ ರೀತಿ ಒಂದು ಯಾವುದೇ ರೀತಿ ಅವರಿಗೆ ಒಂದು ಶಬಾಸ್ಗಿರಿ ಅಂತ ಏನಂತಾರೆ, ಒಂದು ಹೊಗಳುವಿಕೆ ಅಂತಾರೆ, ಒಂದು ಅಪ್ರಿಷಿಯೇಷನ್, ಒಂದು ಎನ್ಕರೇಜ್ಮೆಂಟು ಸಿಗ್ತಾ ಇರಲ್ಲ. ಆದರೆ ಅವ್ರ ಕಡೆಯಿಂದ ಎಲ್ಲ ಪ್ರಯತ್ನ ಇರುತ್ತೆ. ಹಾಗೆ ಎಲ್ಲ ಕೆಲಸದಲ್ಲೂ ಅವರು ಚಾಚು ತಪ್ಪದೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೂ ಕೂಡ ಅವ್ರಿಗೆ ಒಂದು ಯಶಸ್ಸನ್ನು ಸಿಗ್ತಾ ಇರಲ್ಲ. ಈ ಒಂದು ರಾಶಿಯವರಿಗೆ ಈ ಒಂದು ಗುರು ಪುಷ್ಯಾಮೃತ ಯೋಗ ಒಳ್ಳೆ ರೀತಿಯ ಯಶಸ್ಸನ್ನು ತಂದುಕೊಡುತ್ತೆ. ಅವರಿಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚು ಮಾಡಿಕೊಡುತ್ತೆ. ಹೀಗೆ ಸಿಂಹರಾಶಿಯವರಿಗೆ ಈ ನಾಳೆಯ ಗುರು ಪುಷ್ಯಾಮೃತ ಯೋಗ ಈ ರೀತಿಯ ಅಮೃತ ಸಿದ್ಧಿ ಯೋಗವನ್ನು ತಂದುಕೊಡ್ತಾ ಇದೆ. ಇನ್ನು ನಾಲ್ಕನೇ ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯವರಿಗೆ ಹೇಗೆ ಈ ಗುರು ಪುಷ್ಯಾಮೃತ ಯೋಗ ಶುಭ ಲಾಭವನ್ನು ತಂದುಕೊಡುತ್ತೆ ಅಂತ ನೋಡೋಣ. ಈ ರಾಶಿಯವರಿಗೆ ಹುಡುಕಾಟದಲ್ಲಿ ಲಾಭ ಸಿಕ್ಕತ್ತೆ. ಏನು ಹುಡುಕಾಟ? ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತಾರೆ, ಒಳ್ಳೆ ಕಾಲೇಜ್ ಹುಡುಕ್ತಾ ಇರ್ತಾರೆ, ಒಳ್ಳೆ ಸ್ಕೂಲ್ ಹುಡುಕ್ತಿರ್ತಾರೆ. ಹಾಗೆ ಮದುವೆಗೆ ಬಂದಿರೋಂಥ ಹುಡುಗಿನ ಹುಡುಕ್ತಾ ಇರ್ತಾನೆ. ಹಾಗೆ ಹೆಣ್ಣು ಮಕ್ಕಳು ಹುಡುಗರನ್ನು ಹುಡುಕ್ತಾ ಇರ್ತಾರೆ. ತಂದೆ ತಾಯಿಯಂದಿರು ಒಂದು ವರನ ಹುಡುಕ್ತಿರ್ತಾರೆ. ಹಾಗೆ ವಧುವನ್ನು ಕೂಡ ಹುಡುಕ್ತಾ ಇರ್ತಾರೆ. ಈ ರೀತಿ ಹುಡುಕಾಟಗಳು ಇಂಥವರಿಗೆ ನಾಳೆಯಿಂದ ಒಂದು ಒಳ್ಳೆಯ ಫಲ ಸಿಕ್ಕತ್ತೆ. ಅದೇನೆಂದರೆ ಇದೆಲ್ಲವೂ ಕೂಡ ಅವರಿಗೆ ದೊರೀತಾ ಹೋಗುತ್ತೆ. ಹೇಗಪ್ಪ ಅಂದರೆ ಇಷ್ಟು ಕಡೆ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಗಂಡು ಹೆಣ್ಣು ನೋಡ್ತಾ ಇರ್ತಾರೆ. ಒಂದು ಸೆಟ್ ಆದರೆ ಒಂದು ಸೆಟ್ ಆಗ್ತಿರಲ್ಲ. ಏನೋ ಒಂದು ಅಡೆತಡೆಗಳು, ಅಥವಾ ಇನ್ನೇನು ಜಾತಕ ಹೊರಡಿಸ್ಬೇಕು, ಶುರು ಮಾಡಬೇಕು ಮದುವೆಗೆ, ಇನ್ನು ಹುಡುಗ ಅಥವಾ ಹುಡುಗಿನ ಹುಡ್ಕೋದಕ್ಕೆ ಅಂತ ಅಂದ್ಕೊಳ್ತಿರ್ತಾರೆ. ಏನೋ ಒಂದು ಅಡ್ಡ ಬರ್ತಿರುತ್ತೆ, ಇಲ್ಲ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಸಾವು ನೋವುಗಳಾಗ್ತಿರುತ್ತೆ. ಒಟ್ಟಿನಲ್ಲಿ ಅವರಿಗೆ ಮುಂದುವರ್ಸೋಕ್ಕಾಗ್ತಿರಲ್ಲ, ಅಥವಾ ಶುರು ಮಾಡೋದಕ್ಕೆ ಆಗ್ತಿಲ್ಲ. ಅಂಥವರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹಾಗಂತ ನಿಮ್ಮ ಪ್ರಯತ್ನ ಇಲ್ಲದೆ ಏನೂ ಆಗಲ್ಲ, ಖಂಡಿತ ನಿಮ್ಮ ಪ್ರಯತ್ನ ಬೇಕೇ ಬೇಕು. ಹಾಗೆ ನೀವು ಪ್ರಯತ್ನ ಮಾಡಿದ್ದೇ ಆದಲ್ಲಿ ಇದೆಲ್ಲವೂ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್ ಸಿಕ್ಕತ್ತೆ ಅಥವಾ ಮುಂದುವರಿಯುತ್ತೆ. ಆಯಿತಾ? ಇದೊಂದು ಈ ರೀತಿಯ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯ ಹುಡುಕಾಟದಲ್ಲಿದ್ದರೂ ಕೂಡ ಅದಕ್ಕೆಲ್ಲ ಒಂದು ಒಳ್ಳೆಯ ಶುಭ ಫಲಗಳು ಈ ಒಂದು ನಾಳೆ ಬರುವಂತಹ ಗುರು ಪುಷ್ಯಾಮೃತ ಯೋಗವು ಅಮೃತ ಸಿದ್ಧಿ ಯೋಗವನ್ನು ತಂದುಕೊಡ್ತಾ ಇದೆ.
ಇನ್ನು ಕೊನೆ ಹಾಗೂ 5ನೇ ರಾಶಿ ಅಂದರೆ ಧನುರಾಶಿ. ಇವರಿಗೆ ಗುರುಪುಷ್ಯಾಮೃತ ಯೋಗ ಯಾವ ರೀತಿ ಒಂದು ಶುಭ ಲಾಭವನ್ನು ತಂದುಕೊಡುತ್ತೆ ಅಂತ ನೋಡೋದಾದರೆ, ಇವರಿಗೆ ಒಂದು ರೀತಿ ಮಾನಸಿಕ ತೊಳಲಾಟಕ್ಕೆ ಇವರು ಒಳಪಟ್ಟಿರ್ತಾರೆ. ಯಾವುದೋ ರೀತಿ ಇವರು ಉದ್ಯೋಗ ಮಾಡೋ ಕಡೆ ಆಗಿರ್ಬೋದು, ಅಥವಾ ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳಾಗಿರ್ಬೋದು, ಹಾಗೆ ಈಗ ಎಲ್ಲರೂ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಅಲ್ಲಾಗಿರ್ಬೋದು, ಅಥವಾ ಏನೋ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗದೆ, ಅವರು ಅನುಭವಿಸೋಕ್ಕಾಗದೆ ಒಂದು ರೀತಿ ಮಾನಸಿಕ ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರಿಗೆ ನಾಳೆ ನೀವು ಗುರುನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಿ, ನೀವು ಬೇರೊಬ್ಬರ ಹತ್ರ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಪಡ್ಕೊಳ್ತೀರ. ಇದು ನಾಳೆ ನಿಮಗೆ ಬಹಳ ಒಂದು ಶುಭ ಒಂದು ದಿನ ಆಗಿರುತ್ತೆ. ಹಾಗೆ ನಾಳೆಯಿಂದ ಇನ್ನು ಮುಂದಕ್ಕೂ ಕೂಡ ನಿಮಗೆ ಶುಭ ಯೋಗ ಆಗಿರುತ್ತೆ. ಈ ರೀತಿ ಧನುರಾಶಿಯವರಿಗೆ ಈ ಒಂದು ಗುರುಪುಷ್ಯಾಮೃತ ಯೋಗ ಒಳ್ಳೆಯ ಅಮೃತ ಸಿದ್ಧಿ ಯೋಗವನ್ನು ತಂದುಕೊಡುತ್ತೆ. ನೋಡಿದ್ರಲ್ಲ, ಹೀಗೆ 5 ರಾಶಿಯವರಿಗೆ ಈ ಸಲದ ಗುರುಪುಷ್ಯಾಮೃತ ಯೋಗ ಒಳ್ಳೆಯ ಶುಭ ಲಾಭವನ್ನು ತಂದುಕೊಡ್ತಾ ಇದೆ.